ಪ್ರೀತಿಯ ದ್ವಿತೀಯ PUC ವಿದ್ಯಾರ್ಥಿಗಳೇ ಎಲ್ಲರಿಗೂ ಕೂಡ ಮತ್ತೊಮ್ಮೆ ನಮ್ಮ ಯೂಟ್ಯೂಬ್ ಚಾನಲ್ಗೆ ಸ್ವಾಗತವನ್ನು ಕೋರುತ್ತಿದ್ದೇನೆ. ನಾನು ನಿಮ್ಮ ಇಸ್ಲಾಂ ಸರ್. ವೆಲ್ಕಮ್ ಬ್ಯಾಕ್ ಟು ಮೈ ಅನದರ್ ಇನ್ಫಾರ್ಮೇಟಿವ್ ವಿಡಿಯೋ. ನೋಡಿ ವಿದ್ಯಾರ್ಥಿಗಳೇ, ಈ ಒಂದು ವಿಡಿಯೋದಲ್ಲಿ ಇವತ್ತು ನಡೆದಂತಹ ಬೆಂಗಳೂರು ಎಕನಾಮಿಕ್ಸ್ ಕ್ವಶನ್ ಪೇಪರನ್ನು ಅಪ್ಲೋಡನ್ನು ಮಾಡಿ ಕೊಡ್ತಾ ಇದ್ದೇನೆ. ಧನ್ಯವಾದಗಳು. ನಾನು ನಿಮಗೆ ನಿನ್ನೆ ರಾತ್ರಿ ಬೆಳಗ್ಗೆ ಈ ರೀತಿಯಾಗಿ 2 ಕ್ವಶನ್ ಪೇಪರ್ ಅಪ್ಲೋಡ್ ಮಾಡಿ ಕೊಟ್ಟಿದ್ದೆ. ಎಲ್ಲ ಪ್ರಶ್ನೆಗಳು ಅದೇ ಕ್ವಶನ್ ಪೇಪರಿಂದ ಬಂದಿದ್ದಾವೆ, ಹೌದಲ್ವಾ? ಬನ್ನಿ ಸರ್, ಈಗ ನೋಡ್ತಾ ಹೋಗೋಣ. ದಿ ಸ್ಕೇರ್ ರಿಸೋರ್ಸ್ ಆಫ್ ಎನ್ ಎಕನಾಮಿ ಹ್ಯಾವ್ ಡ್ಯಾಶ್ ಅಂತ ಇದೆ. ಕ್ವಶನ್ ನಂಬರ್ 1ಕ್ಕೆ ಸರಿಯಾದ ಉತ್ತರ ಬಂದು ಕಾಂಪಿಟಿಂಗ್ ಯೂಸರ್ಸ್ ಇಸ್ ದ ರೈಟ್ ಆನ್ಸರ್ ಆಗಿರುತ್ತೆ. ಒಂದು ಆರ್ಥಿಕತೆಯ ಕೊರತೆ ಸಂಪನ್ಮೂಲಗಳು ಡ್ಯಾಶ್ ಸ್ಪರ್ಧಾತ್ಮಕ ಬಳಕೆ ಹೊಂದಿವೆ. ಇದು ನಿನ್ನೆ ತಾನೇ ನಾನು ನಿಮಗೆ ಅಪ್ಲೋಡನ್ನು ಮಾಡಿಕೊಟ್ಟಿದ್ದೆ, ಅದೇ ಕ್ವಶನ್ ಪೇಪರಲ್ಲಿ ಇದೆ. The value of elasticity of demand at different points on a linear demand curve lies between dash. ಕ್ವಶನ್ ನಂಬರ್ 2ಕ್ಕೆ ಸರಿಯಾದ ಉತ್ತರ ಬಂದು ನನ್ನ ಪ್ರಕಾರ ಆಪ್ಷನ್ ಬಿ 10 and 100 ಅಂತ. ಆದರೆ ಬಹಳ ಜನ ವಿದ್ಯಾರ್ಥಿಗಳು 0 and infinity ಅಂತ ಹಾಕ್ತಾ ಇದ್ದಾರೆ. ಅದೇ ಇರ್ಬೋದೇನೋ, ಸ್ವಲ್ಪ ನೋಡ್ಕೊಳ್ಳಿ. ಆಪ್ಷನ್ ಸಿ ಕೂಡ BC ಸ್ವಲ್ಪ ಕ್ಲಿಯರ್ ಮಾಡ್ಕೊಳ್ಳಿ. ಒಂದು ಸರಳ ರೇಖೆಯ ಬೇಡಿಕೆ ರೇಖೆಯು ಮೇಲೆ ಬೇಡಿಕೆ ಸ್ಥಿತಿ ಸ್ಥಾಪಕತ್ವ ವಿವಿಧ ಬಿಂದುಗಳು ಈ ನಡುವೆ ಇರುತ್ತದೆ ಅಂತ ಇದೆ. BCನಲ್ಲಿಯೇ ಆನ್ಸರ್ ಕಂಡ್ರಪ್ಪ. ದಯವಿಟ್ಟು ಕಮೆಂಟ್ ಮುಖಾಂತರ BC ಯಾವುದು ಸರಿ ಅದನ್ನೇ ನನಗೆ ಕಮೆಂಟ್ ಮಾಡಿ. ದ ಶೇಪ್ ಆಫ್ ಆವ್ರೇಜ್ ಫಿಕ್ಸ್ಡ್ ಕಾಸ್ಟ್ ಕರ್ವ್ ಈಸ್ ಡ್ಯಾಶ್ ಅಂತ ಇದೆ. 3ನೆಯ ಪ್ರಶ್ನೆಗೆ 100% ಸರಿಯಾದ ಉತ್ತರ ರೆಕ್ಟ್ಯಾಂಗ್ಯುಲರ್ ಹೈಪರ್ಬೋಲಾ ಇಸ್ ದ ರೈಟ್ ಆನ್ಸರ್. ಆಯತಾಕಾರದ ಪರವಲಯ ದಟ್ ಈಸ್ ದ ರೈಟ್ ಆನ್ಸರ್ಸ್, ಆಯಿತಾ? ಕ್ವಶನ್ ನಂಬರ್ 4, ಎ ಬುಕ್ ಸೆಲ್ಲರ್ ಸೆಲ್ಸ್ 30 books ವಿತ್ ದ ಪ್ರೈಸ್ ಆಫ್ 100 ಈಚ್ ಅಂತ ಇದೆ. ಅಲ್ಲಿಗೆ ಎಷ್ಟಾಗುತ್ತೆ ಅಂತ ಹೇಳಿದರೆ 3000 ಆಗುತ್ತೆ, ಹೌದಲ್ವಾ? ಇದಕ್ಕೆ ಸರಿಯಾದ ಉತ್ತರ ಬಂದು ಕ್ವಶನ್ ನಂಬರ್ 4ಕ್ಕೆ ಸರಿಯಾದ ಉತ್ತರ ಬಂದು ಆಪ್ಷನ್ ಬಿ ಆಗಿರುತ್ತೆ. 3000 ಅಂತ ಟೋಟಲ್ ರೆವೆನ್ಯೂ, ಹೌದಲ್ವಾ? ಪ್ರತಿಯೊಂದು ಬೆಲೆ 100 ಹಾಗೂ 40 ಪುಸ್ತಕಗಳನ್ನು ಮಾರಾಟ ಮಾಡಿರ್ತಾನೆ. ಮಾರಾಟಗಾರರ ಒಟ್ಟು ಆದಾಯ ಎಷ್ಟು ಅಂತ ಇದೆ. 3000 ಅನ್ನುವಂಥದ್ದು ಸರಿಯಾದ ಉತ್ತರ. ಕ್ವಶನ್ ನಂಬರ್ 5, ದ ಫರ್ಮ್ ಅರ್ನ್ಸ್ ಸೂಪರ್ ನಾರ್ಮಲ್ ಪ್ರಾಫಿಟ್ ಆಸ್ ಲಾಂಗ್ ಆಸ್ ದ ಪ್ರೈಸ್ ಈಸ್ ಗ್ರೇಟರ್ ದ್ಯಾನ್ ದಿ ಮಿನಿಮಮ್ ಆಫ್ ಡ್ಯಾಶ್ ಅಂತ ಇದೆ. 5ನೇ ಪ್ರಶ್ನೆಗೆ ಸರಿಯಾದ ಉತ್ತರ ಬಂದು ಆವ್ರೇಜ್ ಕಾಸ್ಟ್ ಅಂತ. ಅಂದರೆ ಇದು ನಾನು ನಿಮಗೆ ಅಪ್ಲೋಡ್ ಮಾಡಿಕೊಟ್ಟಿದ್ದೆ, ಅದೇ ಕ್ವಶನ್ ಬಂದಿದೆ. ಬೆಲೆಯ ಇಳಿಕಿನ ವೆಚ್ಚದ ಕನಿಷ್ಠ ಮಟ್ಟಕ್ಕಿಂತ ಹೆಚ್ಚಾಗಿರುವವರಿಗೆ ಉದ್ಯಮ ಘಟಕಗಳು ಅಸಾಧಾರಣ ಲಾಭ ಗಳಿಸಿರುತ್ತವೆ ಅಂತ ಹೇಳಿದರೆ ಸರಾಸರಿ ವೆಚ್ಚ ಅಂತ. ಫಿಲ್ ಇನ್ ದ ಬ್ಲ್ಯಾಂಕ್ಸ್ ನೋಡೋಣ. ಇದರಲ್ಲೂ ಕೂಡ 5 ಫಿಲ್ ಇನ್ ದ ಬ್ಲ್ಯಾಂಕ್ಸ್ಗಳಲ್ಲಿ 3 ಫಿಲ್ ಇನ್ ದ ಬ್ಲ್ಯಾಂಕ್ಸು ನಾವು ಅಪ್ಲೋಡ್ ಮಾಡಿದ್ದೆ ಬಂದಿತ್ತು. ಬನ್ನಿ. ಇನ್ ಎ ಸರ್ಟನ್ಲಿ ಪ್ಲಾನ್ಡ್ ಎಕನಾಮಿ ಆಲ್ ಇಂಪಾರ್ಟೆಂಟ್ ಡಿಸಿಷನ್ಸ್ ಆರ್ ಮೇಡ್ ಬೈ ಡ್ಯಾಶ್ ಅಂತ ಇದೆ. ಇದಕ್ಕೆ ಸರಿಯಾದ ಉತ್ತರ ಪ್ರೀತಿಯ ವಿದ್ಯಾರ್ಥಿಗಳೇ ಗೌರ್ನಮೆಂಟ್ ಅನ್ನುವಂಥದ್ದು ಸರಿಯಾದ ಉತ್ತರ. ಕೇಂದ್ರೀಯ ಯೋಜಿತ ಆರ್ಥಿಕೆಯಲ್ಲಿ ಎಲ್ಲ ಪ್ರಮುಖ ನಿರ್ಧಾರಗಳನ್ನು ಯಾರು ತೆಗೆದುಕೊಳ್ಳುತ್ತಾರೆ? ಅದು ಗೌರ್ಮೆಂಟ್. ಇದು ಅಪ್ಲೋಡನ್ನು ಮಾಡಿಕೊಟ್ಟಿದ್ವಿ, ಅದೇ ಕ್ವಶನ್ ಬಂದಿದೆ. ನೆಕ್ಸ್ಟ್ 2 ಡಿಫರೆನ್ಸ್ ಕರ್ವ್ ನರ್ವ್ ಡ್ಯಾಶ್ ಈಚ್ ಅದರ್ ಅಂತ, ನೆವರ್ ಡ್ಯಾಶ್ ಈಚ್ ಅದರ್ ಅಂತ. 7ನೆಯ ಪ್ರಶ್ನೆಗೆ ಸರಿಯಾದ ಉತ್ತರ ಬಂದು ದಟ್ ಈಸ್ ಇಂಟರ್ಸೆಕ್ಟ್ ಇಸ್ ದ ರೈಟ್ ಆನ್ಸರ್ ಈಸ್ ಇಂಟರ್ಸೆಕ್ಟ್ ಅನ್ನುವಂಥದ್ದು ಸರಿಯಾದ ಉತ್ತರ ಆಗಿರುತ್ತೆ. ಅಂದರೆ ಕೇಂದ್ರೀಯ ಯೋಜಿತ ಆರ್ಥಿಕತೆಯಲ್ಲಿ ಎಲ್ಲ ಪ್ರಮುಖ ನಿರ್ಧಾರಗಳನ್ನು ಸರ್ಕಾರವೇ ತೆಗೆದುಕೊಳ್ಳುತ್ತದೆ. 2 ಔದಾಸೀನ್ಯ ವಕ್ರರೇಖೆಗಳು ಎಂದಿಗೂ ಪರಸ್ಪರ ಡ್ಯಾಶ್ ಅಂತ ಇದೆ. ಇದಕ್ಕೆ ಇಂಟರ್ಸೆಕ್ಟ್ ಅನ್ನುವಂಥದ್ದೇ ಸರಿಯಾದ ಉತ್ತರ. ನೋಡಿ, ಈಗ 1ನೇದು ಅಪ್ಲೋಡ್ ಮಾಡಿಕೊಟ್ಟಿದ್ದೆ, 2ನೇದು ಕೂಡ ಅಪ್ಲೋಡ್ ಆಗಿತ್ತು. 8ನೇ ಕ್ವಶನ್ ನೋಡೋಣ. ಆ್ಯಸ್ ದ ಕನ್ಸ್ಯೂಮರ್ ಇನ್ಕಮ್ ಇನ್ಕ್ರೀಸಸ್ ದ ಡಿಮ್ಯಾಂಡ್ ಕರ್ವ್ ಫಾರ್ ಇನ್ಫೀರಿಯರ್ ಗೂಡ್ಸ್ ಶಿಫ್ಟ್ ಡ್ಯಾಶ್ ಅಂತ ಇದೆ. ಅದು ಲೆಫ್ಟ್ ವರ್ಡ್ ಅನ್ನುವಂಥದ್ದು ಸರಿ. ಇದು ಕೂಡ ಅಪ್ಲೋಡ್ ಆಗಿತ್ತು ಸರ್. ಆದಾಯ ಹೆಚ್ಚಾಗದಂತೆ ಕೆಳದರ್ಜೆ ಸರಕುಗಳು ಬೇಡಿಕೆ ರೇಖೆಯು ಡ್ಯಾಶ್ ಪಲಟಗೊಳ್ಳುತ್ತವೆ ಅಂತ ಇದೆ. ಅದು ಎಡಭಾಗಕ್ಕೆ ಅನ್ನುವಂಥದ್ದೇ ಸರಿಯಾದ ಉತ್ತರ ಆಗಿರುತ್ತೆ. ಕ್ವಶನ್ ನಂಬರ್ 9 ಅಪ್ಲೋಡ್ ಮಾಡಿ ಕೊಟ್ಟಿದ್ವಿ ವೇರಿಯಬಲ್ಲಿನ ಬಗ್ಗೆ. ಇನ್ ದಿ ಲಾಂಗ್ ರನ್ ಆಲ್ ಇನ್ಪುಟ್ಸ್ ಆರ್ ಡ್ಯಾಶ್ ಅಂತದೆ. ದೀರ್ಘಾವಧಿಯ ಎಲ್ಲ ಆಧಾನಗಳು ಯಾವುದು ಅಂತ ಹೇಳಿದರೆ ಅದನ್ನು ನಾವು ವೇರಿಯಬಲ್ ಅಂತ ಕರೆಯುತ್ತೇವೆ. ಅದನ್ನು ನಾವು ಕನ್ನಡದಲ್ಲಿ ಬದಲಾಗುತ್ತದೆ ತವೆ ಅಂತ ಕರೆಯುತ್ತೇವೆ. ಇನ್ ಲೇಬರ್ ಮಾರ್ಕೆಟ್ ಡ್ಯಾಶ್ ಆರ್ ಸಪ್ಲೈಯರ್ಸ್ ಆಫ್ ಲೇಬರರ್ ಅಂತ ಇದೆ. ಹೌಸ್ ಹೋಲ್ಡ್ಸ್ ಅಂತ. ಇದು ನೆನ್ನೆ ಕೂಡ ಅಪ್ಲೋಡನ್ನು ಮಾಡಿಕೊಟ್ಟಿದ್ವಿ. ಶ್ರಮದ ಮಾರುಕಟ್ಟೆಯಲ್ಲಿ ಏನಂತೀರ, ಕುಟುಂಬಗಳು ಶ್ರಮದ ಪೂರೈಕೆಗಳಾಗಿರುತ್ತಾರೆ ಅಂತ. ನೆಕ್ಸ್ಟು ಮ್ಯಾಚ್ ದ ಫಾಲೋಯಿಂಗಲ್ಲಿ ನೋಡೋಣ ಏನೆಲ್ಲ ಬಂದಿತ್ತು ನೆನ್ನೆ ಅಪ್ಲೋಡ್ ಮಾಡಿ ಕೊಟ್ಟಿದ್ರಲ್ಲಿ ಅಂತ. ಪಾಸಿಟಿವ್ ಎಕನಾಮಿಕ್ಸ್ ಅಪ್ಲೋಡ್ ಮಾಡಿ ಕೊಟ್ಟಿರಲಿಲ್ಲ. ಇದು 4ನೆಯ ಆನ್ಸರು ಫಂಕ್ಷನ್ಸ್ ಆಫ್ ಮೆಕ್ಯಾನಿಸಮ್ ಅಂತ. ವಾಸ್ತವಿಕ ಆರ್ಥಿಕತೆ ಕಾರ್ಯತಂತ್ರಗಳ ಕಾರ್ಯನಿರ್ವಹಣೆ ಅಂತ ಆನ್ಸರು. ಲೀನಿಯರ್ ಡಿಮ್ಯಾಂಡ್ ಕರ್ವ್ ಅಂತ ಇದೆ. ಸರಳ ಬೇಡಿಕೆ ರೇಖೆ ಅಂತ. ಅದಕ್ಕೆ ಸರಿಯಾದ ಉತ್ತರ ಬಂದು ಆಪ್ಷನ್ 5 ಆಗಿರುತ್ತೆ. DPA-BP. DP ಅಲ್ಲ, ಅದು ಆ್ಯಕ್ಚುಲಿ ಇದಾ. ಬನ್ನಿ, ಕ್ವಶನ್ ನಂಬರ್ ಸಿ ಇದನ್ನು ಅಪ್ಲೋಡ್ ಮಾಡಿ ಕೊಟ್ಟಿದ್ವಿ. TFC + TVC ದಟ್ ಈಸ್ ಈಕ್ವಲ್ ಟು ಡ್ಯಾಶ್ ಅಂತ ಇದೆ. ಇದಕ್ಕೆ ಸರಿಯಾದ ಉತ್ತರ TC ಅಂತ. ನೆಕ್ಸ್ಟು AR ಈಸ್ ಈಕ್ವಲ್ ಟು ಡ್ಯಾಶ್ ಅಂತ ಇದೆ. ARಗೆ ಸರಿಯಾದ ಉತ್ತರ ಒಂದು ಆಪ್ಷನ್ 2 ಆಗಿರುತ್ತೆ. TR/Q ಅನ್ನುವಂಥ ಇದಲ್ವ, ಅದೇ ಸರಿಯಾದ ಉತ್ತರ ಆಗಿರುತ್ತೆ, ಡಿವೈಡೆಡ್/Q. ನೆಕ್ಸ್ಟ್ ಪೈ ಅಂದರೆ ಏನು ಅಂತ ಇದೆ. ಇದಕ್ಕೆ TR - TC ಅಂತ ಇದಲ್ವ, ಅದು ಸರಿಯಾದ ಉತ್ತರ. ಇದು ಕೂಡ ಅಪ್ಲೋಡ್ ಮಾಡಿ ಕೊಟ್ಟಿದ್ವಿ. ಆನ್ಸರ್ ದ ಫಾಲೋಯಿಂಗ್ ಕ್ವಶನ್ಸ್ ಇನ್ ಎ ಸೆಂಟೆನ್ಸಸ್ ಆರ್ ಇನ್ ಎ ವರ್ಡ್ ಅಂತ ಇದೆ. ವೈ ಡಸ್ ದ ಪ್ರಾಬ್ಲಮ್ ಆಫ್ ಚಾಯ್ಸ್ ಅರೈಸ್ ಅಂತ ಇದೆ. ಆಯ್ಕೆಯ ಸಮಸ್ಯೆ ಏಕೆ ಉದ್ಭವವಾಗುತ್ತದೆ ಅಂತ ಇದೆ. ಬಹಳ ಈಸಿ. ಯಾಕಾಗುತ್ತೆ ಅಂತ ಹೇಳಿದರೆ ಡ್ಯೂ ಟು ಸ್ಕೇರ್ಸಿಟಿ ಆಫ್ ರಿಸೋರ್ಸಸ್ ಆ್ಯಂಡ್ ಅನ್ಲಿಮಿಟೆಡ್ ವಾಂಟ್ಸ್ ಅಂತ. ಹೌದಲ್ವಾ?
ಕ್ವಶನ್ ನಂಬರ್ 13, ಇಫ್ ದ ಡಿಮ್ಯಾಂಡ್ ಕರ್ವ್ ಆಫ್ 2 ಕನ್ಸ್ಯೂಮರ್ಸ್ ಆರ್ ಅದು ಇದೆ ರೆಸ್ಪೆಕ್ಟಿವ್ಲಿ ಡಿಮ್ಯಾಂಡ್ ಎಷ್ಟಾಗುತ್ತೆ ಅಂತ ಇದೆ. ಅದಕ್ಕೆ ಸರಿಯಾದ ಉತ್ತರ 230 - 5p ಆಗುತ್ತೆ ಉತ್ತರ ಆಯಿತಾ. 230 - 5p ಅಂತ. ನೆಕ್ಸ್ಟ್ ವಿದ್ಯಾರ್ಥಿಗಳೇ, ಕ್ವಶನ್ ನಂಬರ್ 14, ಹೌ ಡು ಯು ಕ್ಯಾಲ್ಕುಲೇಟ್ ಆವ್ರೇಜ್ ಪ್ರಾಡಕ್ಟ್ ಆಫ್ ಲೇಬರ್ ಅಂತ ಇದೆ. ಯಾವ ರೀತಿಯಾಗಿ ಅಂತ ಹೇಳಿದರೆ, ಆವ್ರೇಜ್ ಪ್ರಾಡಕ್ಟ್ ಆಫ್ ಲೇಬರ್ ಈಸ್ ಈಕ್ವಲ್ ಟು ಟೋಟಲ್ ಪ್ರಾಡಕ್ಟ್ ಡಿವೈಡೆಡ್ ಬೈ ನಂಬರ್ ಆಫ್ ಯೂನಿಟ್ಸ್ ಆಫ್ ಲೇಬರ್ ಯೂಸ್ಡ್. ಕ್ಲಿಯರ್ ಆಯಿತಾ. ಅದನ್ನು ನಾವು ಶಾರ್ಟ್ಕಟ್ಟಲ್ಲಿ APL APL ಅಂತ ಹೇಳಿದ್ರೇ ಏನಂತಿರುತ್ತೆ ಅವುಗಳು, ಆವ್ರೇಜ್ ಪ್ರಾಡಕ್ಟ್ ಆಫ್ ಲೇಬರ್ ಈಸ್ ಈಕ್ವಲ್ ಟು ಟೋಟಲ್ ಪ್ರಾಡಕ್ಟ್ ಡಿವೈಡೆಡ್ ಬೈ L, TP/L ಅಂತ ಬರೆಯುತ್ತೇವೆ. ಡಿಫೈನ್ ಮಾರ್ಜಿನಲ್ ರೆವಿನ್ಯೂ ಅಂತ ಇದೆ. ಅಂದರೆ ಇಟ್ ಈಸ್ ದಿ ಅಡಿಷ್ನಲ್ ರೆವಿನ್ಯೂ ಕಣ್ರಿ. ಮಾರ್ಜಿನಲ್ ರೆವಿನ್ಯೂ ಅಂದರೆ ಅಡಿಷ್ನಲ್ ರೆವಿನ್ಯೂ ಜನರೇಟೆಡ್ ಫ್ರಮ್ ಆಯಿತಾ ಸೆಲ್ಲಿಂಗ್ 1 more ಯೂನಿಟ್ ಆಫ್ ಎ ಗುಡ್ ಆರ್ ಸರ್ವಿಸಸ್ಸಿಂದ. ವಾಟ್ ಈಸ್ ಮಾರ್ಕೆಟ್ ಈಕ್ವಿಲಿಬ್ರಿಯಮ್ ಅಂತ ಇದೆ. ಮಾರ್ಕೆಟ್ ಈಕ್ವಿಲಿಬ್ರಿಯಮ್ ಅಂದರೆ ಇಟ್ ಈಸ್ ಎ ಸಿಚುಯೇಷನ್ ವೇರ್ ದಿ ಕ್ವಾಂಟಿಟಿ ಡಿಮ್ಯಾಂಡೆಡ್ ಈಕ್ವಲ್ಸ್ ಟು ಕ್ವಾಲಿಟಿ ಸಪ್ಲೈಡ್. ಅದನ್ನು ನಾವು ಮಾರ್ಕೆಟ್ ಈಕ್ವಿಲಿಬ್ರಿಯಮ್ ಅಂತ ಕರಿತೀವಿ. ಧನ್ಯವಾದಗಳು ವಿದ್ಯಾರ್ಥಿಗಳೇ. ನಿಮ್ಮ ಪ್ರೀತಿ ವಿಶ್ವಾಸ ಸದಾ ನಮ್ಮ ಜೊತೆ ಹೀಗೆ ಇರಲಿ ಅಂತ ಹೇಳ್ತಾ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೇವೆ. ಗಾಡ್ ಬ್ಲೆಸ್ ಯು ಆಲ್ ದ ಬೆಸ್ಟ್. ಏನಾದರೂ ಡೌಟ್ ಇದ್ದಲ್ಲಿ ತಾವುಗಳು ಕಮೆಂಟ್ ಮುಖಾಂತರ ನಮಗೆ ಡೌಟನ್ನು ಕ್ಲಿಯರ್ ಮಾಡ್ಕೋಬೋದು. ಜೊತೆಗೆ ನಮ್ಮ ಮೇಲ್ಗಡೆಗೆ ತಮ್ಮ ಬಳಿ ಇರುವಂತಹ ನಮ್ಮ ಕಾಮರ್ಸ್ ವಿದ್ಯಾರ್ಥಿಗಳು ಹಾಗೂ ಆರ್ಟ್ಸ್ ವಿದ್ಯಾರ್ಥಿಗಳು ದಯವಿಟ್ಟು ತಮ್ಮ ಬಳಿ ಇರುವಂತಹ ಪ್ರಶ್ನೆ ಪತ್ರಿಕೆಗಳನ್ನು ಡಸ್ಟ್ಬಿನ್ ಸೇರೋಕ್ಕಿಂತ ಮುಂಚೆ ನಮ್ಮ ಮೇಲ್ಗಡೆಗೆ ಕಳಿಸಿಕೊಡಿ. ನಿಮ್ಮ ಹೆಸರು ಹಾಗೂ ನಿಮ್ಮ ಜಿಲ್ಲೆಯ ಹೆಸರನ್ನು ಅದೇ ಕ್ವಶನ್ ಪೇಪರ್ ಮೇಲೆ ಬರೆದರೆ ಬಹಳ ಒಳ್ಳೆಯದು. ಯಾಕಂದರೆ ಬಹಳ ಜನ ಯಾವ ಡಿಸ್ಟಿಕ್ ಅಂತಲೇ ಬರೆದಿರಲ್ಲ, ಪೇಪರ್ ಕಳಿಸಿಬಿಡ್ತೀರ. ಹಾಗಾಗಿ ನನ್ನ ವಿದ್ಯಾರ್ಥಿಗಳೇ, ಈ ಒಂದು ಕ್ವಶನ್ ಪೇಪರ್ ಇನ್ನೂ ಎಲ್ಲೋ ಎಕನಾಮಿಕ್ಸ್ ಆಗಿಲ್ವೋ, ಈ ಒಂದು ಕ್ವಶನ್ ಪೇಪರು ಬಹಳ ಅಂದರೆ ಬಹಳ ಇಂಪಾರ್ಟೆಂಟು. ಹಾಗೂ ದಾವಣಗೆರೆ ಜಿಲ್ಲೆದ ಅಪ್ಲೋಡ್ ಮಾಡಿದ್ದೇನೆ, ಬೆಂಗಳೂರು ಸೌತು, ಬೆಂಗಳೂರು ನಾರ್ತು, ಈ ರೀತಿಯಾಗಿ ಒಂದು 4-5 ಕ್ವಶನ್ ಪೇಪರನ್ನು ಅಪ್ಲೋಡನ್ನು ಮಾಡಿಕೊಟ್ಟಿದ್ದೇನೆ. ಎಲ್ಲ ಕ್ವಶನ್ ಪೇಪರು ಇಂಪಾರ್ಟೆಂಟ್ ಆಗಿರ್ತವೆ. ನಾನು ಹೇಳಿದ್ನಲ್ವ, ರಿಪೀಟೆಡ್ ಕ್ವಶನ್ಸು ಬಹಳ ಇದ್ವು. ಅದಕ್ಕಾಗಿ ವಿದ್ಯಾರ್ಥಿಗಳೇ, ಹಾಗೂ ಪ್ರಾಕ್ಟಿಕಲ್ ಓರಿಯೆಂಟೆಡ್ ಕ್ವಶನ್ಸ್ ಕೂಡ ನಿಮಗೆ ಇತ್ತಲ್ವ. ನೆನ್ನೆ ನಾವು ಮಾತಾಡಿದ ಹಾಗೆ ಯಾವುದು ಪಾರ್ಟ್ ಇನಲ್ಲಿ ನಾವು ನೋಡಿದ ಹಾಗೆ ನಿಮಗೆ ಪ್ರಾಜೆಕ್ಟ್ ಹಾಗೂ ಅಸೈನ್ಮೆಂಟ್ ಓರಿಯೆಂಟೆಡ್ ಕ್ವಶನ್ಸನ್ನು ಕೂಡ ನಾವು ನೆನ್ನೆ ನೋಡಿದ್ವಿ. ಧನ್ಯವಾದಗಳು. ವಿಡಿಯೋ ಯಾಕೆ ಲೆಂತಿ ಆಗ್ತಾಯಿದೆ ಅಂದರೆ, ಇದು ಕನ್ನಡ ಮೀಡಿಯಮ್, ಇಂಗ್ಲೀಷ್ ಮೀಡಿಯಮ್ ಎರಡೂ ಕೂಡ ಇದೆ. ಹಾಗಾಗಿ ವಿಡಿಯೋ ಸ್ವಲ್ಪ ನಿಮಗೆ ಲೆಂತಿ ಅನ್ನಿಸ್ಬೋದು. ಈ ವಿಡಿಯೋದ ಡಿಸ್ಕ್ರಿಪ್ಷನ್ ಬಾಕ್ಸಿನ ಕೆಳಗಡೆ ಯಾರೆಲ್ಲ ನಮ್ಮ ವಿದ್ಯಾರ್ಥಿಗಳಿಗೆ ಇಂಗ್ಲೀಷ್ ಎಕ್ಸಾಮ್ ಆಗಿಲ್ವೋ ಅಂಥವರಿಗೆ ಇದೇ ವಿಡಿಯೋದ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ನಿಮ್ಮ ಮಿಡ್ ಟರ್ಮ್ ಎಕ್ಸಾಮಿಗೆ ಬರುವಂತಹ ಮೆಟೀರಿಯಲನ್ನು ಕೊಟ್ಟಿರ್ತೇನೆ. ಯುಟಿಲೈಸ್ ಮಾಡಿಕೊಳ್ಳಿ.